ನಮಸ್ಕಾರ ಗೆಳೆಯರೆ. ಇಂದು ನಾನು ನಿಮಗೆ ಕಳೆದ 1 ತಿಂಗಳು ಕೆಇಎ ರೌಂಡ್ 3 ಪ್ರೊವಿಷನಲ್ ರಿಸಲ್ಟ್ ಹೋಲ್ಡ್ ಆಗಿರುವುದರಿಂದ ಒಂದು ಕುಟುಂಬ ಏನು ಅನುಭವಿಸಿದೆ ಎಂಬ ನಿಜವಾದ ಕತೆ ಹೇಳಬೇಕೆಂದಿದ್ದೇನೆ. ಒಬ್ಬ ಪೋಷಕರನ್ನು ಇಂದು ಬೆಳಗ್ಗೆ ಭೇಟಿಯಾಯಿತು. 10 AM. ಅವರ ಮಗ ರೌಂಡ್ 3 ಪ್ರೊವೈಷನಲ್ ಲಿಸ್ಟ್ನಲ್ಲಿ ಸೀಟ್ ಬಂದಿತ್ತು. ಸೀಟ್ ಸಿಕ್ಕ ಕ್ಷಣದಲ್ಲೇ ಅವರು ಎಲ್ಲರೂ ಉತ್ಸವ ಮಾಡಿದರು. ಮನೆತನವೇ ಆಶಾಭರವಿಂದ ತುಂಬಿತ್ತು. ಆ ಕುಟುಂಬ ತಕ್ಷಣವೇ ತಮ್ಮ ಮಗ ಸೀಟ್ ಬಂದಿದ್ದ ಮೆಡಿಕಲ್ ಕಾಲೇಜ್ ಇರುವ ನಗರಕ್ಕೆ ಓಡಿದರು. ಆ ದಿನ 1, 2, 3 ಎಂದು ದಿನಗಳು ಕಳೆಯುತ್ತಾ ಹೋದವು. ಅವರು ಆ ನಗರದಲ್ಲೇ 15 ದಿನ ಉಳಿದು ಇಂದು ಆರ್ಡರ್ ಬರಬಹುದು, ನಾಳೆ ಬರಬಹುದು ಎಂದು ದಿನವೂ ಕಣ್ತುಂಬ ಕಾದರು. ಕೊನೆಗೆ 20 ದಿನ ಕಾದ ನಂತರ ಯಾವುದೂ ನಿರ್ಧಾರ ಬರದೆ ನಿರಾಶೆಯಿಂದ ಹಿಂದಿರುಗಬೇಕಾಯಿತು. ಪೋಷಕರು ಹೇಳಿದ್ದು ಹೀಗೆ: ನಮ್ಮ ತಪ್ಪೇನು? ಕೆಲವು ಮಂದಿ ಫೈಲ್ ಮಾಡಿದ ಕೇಸ್ನಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಹೋಲ್ಡ್ ಆಗಿದೆ. ನಮ್ಮ ಮಗ ಡಿಪ್ರೆಷನ್ಗೆ ಹೋಗುತ್ತಾನೋ ಎಂಬ ಭಯವಾಗಿತ್ತು. ಅವರ ಮಾತುಗಳು ಕೇಳಿದಾಗ ನಿಜವಾಗಿಯೂ ಮನಸ್ಸು ನೋಯಿತು. ಇದು ಒಂದೇ ಇಕ್ಕ ಅಲ್ಲ. ಈಗ ಕರ್ನಾಟಕನಲ್ಲಿ ಸಾವಿರಾರು ಕುಟುಂಬಗಳು ಇದೇ ತೊಂದರೆಯಲ್ಲಿ. ಹೀಗಾಗಿ ಹೈಕೋರ್ಟ್ ಮತ್ತು ಕೆಇಎ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಎಲ್ಲ ಪೋಷಕರು ಬೇಡುತ್ತಿದ್ದಾರೆ.